ಜೊಯ್ಡಾ ತಾಲೂಕಿನಲ್ಲಿ ಅನುಮೋಡದಲ್ಲಿ ಅಂತಾರಾಜ್ಯ ಪೊಲೀಸ್ ತನಿಖಾ ಕೇಂದ್ರವನ್ನು ರವಿವಾರ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಉದ್ಘಾಟಿಸಿದರು. ಪ್ರಜ್ವಲಿತು ಜ್ಞಾನಮಯ ಪ್ರದೀಪ ಎನ್ನುವಂತ ಮಾತಿದೆ. ದೀಪ ಜ್ಞಾನದ ಸಂಕೇತ. ನಮ್ಮ ಭಾರತ ದೇಶದ ಮಂಗಲ ಪರಂಪರೆಯ ಅಭಿವೃದ್ಧಿಯ ಪ್ರತೀಕವಾಗಿರತಕ್ಕಂತಹ ನೀಲಾಂಜನವನ್ನ ಬೆಳಗಿಸಿ, ದೀಪವನ್ನ ಬೆಳಗಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನ ಎಲ್ಲ ಗಣ್ಯರು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಪವಿತ್ರತೆ ಕಾರ್ಯಕ್ಕೆ ಸಾಕ್ಷಿ. ಈ ಚೆಕ್ ಪೋಸ್ಟ್ ಉದ್ಘಾಟನಾ ಕಾರ್ಯಕ್ರಮದ ನೆನಪು ಹಚ್ಚ ಹಸಿರಾಗಿ ಇರಲಿ ಎಲ್ಲರ ಮನದಂಗಳದಲ್ಲಿ ಎನ್ನುವಂತ ಉದ್ದೇಶದೊಂದಿಗೆ ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಒಂದು ಕಾರ್ಯ ಕೂಡ ಈ ಒಂದು ಕ್ಷಣದಲ್ಲಿ ನಡೀತಾ ಇದೆ. ಪರಿಸರಕ್ಕೆ ನೆರಳಾಗಬಲ್ಲಂತಹ ವೃಕ್ಷವನ್ನ ಆರೋಹಣ ಮಾಡುವುದರೊಂದಿಗೆ ಈ ಚೆಕ್ ಪೋಸ್ಟ್ ಉದ್ಘಾಟನೆಗೊಂಡಿರುವಂತಹ ನೆನಪು ಎಲ್ಲರ ಮನದಂಗಳದಲ್ಲಿ ಹಚ್ಚ ಹಸಿರಾಗಿರ್ಲಿ ಎನ್ನುವಂತ ಉದ್ದೇಶದಿಂದ ಈಗ ವೃಕ್ಷಾರೋಹಣ ಕಾರ್ಯಕ್ರಮ ಜರುಗ್ತಾ ಇದೆ. ಅಧೀಕ್ಷಕರು ಅವರ ಅಮೃತಹಸ್ತದಿಂದ ಉದ್ಘಾಟನೆಗೊಳ್ತಾ ಇದೆ. ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಈ ಒಂದು ಸುಂದರವಾದಂತಹ ಕಾರ್ಯದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜೊಯ್ಡಾ ರಾಮನಗರ ಪರಿಸರವು ರಾಜ್ಯದ ಶುದ್ಧ ಆಮ್ಲಜನಕ ತಾಣವಾಗಿದೆ. ಇಂಥ ಅರಣ್ಯ ಪರಿಸರ ಇಲ್ಲಿ ಬಿಟ್ರೆ ಅಮೆಜಾನ್ ಅಂತಹ ಕಾಡಿಗೆ ಹೋಗ್ಬೇಕು. ದೇವರು ಇಲ್ಲಿಗೆ ವರವಾಗಿ ಕೊಟ್ಟಂತಹ ನಿತ್ಯ ಹಸಿರಾಗಿರುವ ಅರಣ್ಯ ಪರಿಸರವನ್ನ ಉಳಿಸುವ ಕಾರ್ಯವನ್ನ ಜನರು ಮಾಡಬೇಕು ಎಂದರು. ಈ ಜೊಯ್ಡಾದ ಕುಗ್ರಾಮ ಅನ್ನೋದಕ್ಕಿಂತ ಇದು ತಾವು ಆವಾಗಲೇ ಹೇಳ್ತಾ ಇದ್ರು, ದೇಸಾಯಿಯವರು ಮಾತಾಡುವಾಗ ಪೋರ್ಚುಗೀಸ್ ಕಾಲದಿಂದ ನಮ್ಮ ಕರ್ನಾಟಕ ರಾಜ್ಯದ ಗಡಿ ಇದು. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು, ಸಂಭಾಜಿಯವರು ಅವರೆಲ್ಲರೂ ಮತ್ತೆ ವಿಜಯನಗರ ಸಾಮ್ರಾಜ್ಯದಲ್ಲೆಲ್ಲ ರಾಜರೆಲ್ಲ ಆಳ್ವಿಕೆ ಮಾಡಿದಾಗ ಗೋವಾಗೆ ಇದೇ ಮಾರ್ಗದಲ್ಲೇ ಕೆಳಗಡೆ ಘಾಟ್ ಇಳಿತಾ ಇದ್ರು ಅವರೆಲ್ಲ. ಅನ್ಶಿ ಘಾಟ್ ಅಥವಾ ಇಲ್ಲಿ ನಮ್ಮ ಚೋರ್ಲಾ ಘಾಟ್, ಅನ್ಮೋಡ್ ಘಾಟ್ ಇದೆಲ್ಲ ಇಳಿದ್ರೇನೆ ಅವ್ರಿಗೆ ಗೋವಾ ರಾಜ್ಯನ ಮಾಡಿದ್ರು. ಗೋವಾ ಪೋರ್ಚುಗೀಸರು ಬೆಟ್ಟ ಹತ್ತಕ್ಕಾಗಿಲ್ಲ, ಅದಕ್ಕೆ ಅವ್ರು ಅಲ್ಲೇ ಸ್ಟಾಪ್ ಆದ್ರು. ಇಲ್ಲಾಂದ್ರೆ ಜೋಡಾಗಿ ಬಂದಿರೋರು ಅಥವಾ ಜೋಡಾಗಿ ಬಂದು ಈ ಕಾಡು ನೋಡಿ ಈ ನಮ್ಮ ಸವಾಸ ಬೇಡ ಅಂತ ಈ ಕಾಡಿಗೆ ಎದುರಿ ಪೋರ್ಚುಗೀಸ್ ಇಲ್ಲೇ ಬಂದಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಮೇಡಮ್? ಸೊ ಆ ಕಾಡನ್ನ ನೆಟ್ಟು ದೇವ್ರು ನೆಟ್ಟಿದ್ದಾರೆ, ಅದನ್ನ ಉಳಿಸೋ ಕೆಲಸ ಜೋಡಿಯಾದ ಮಹಾಜನತೆ ನೀವೆಲ್ಲ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ನಮ್ಮ ಇಲಾಖೆ ವತಿಯಿಂದ ತುಂಬಾ ತುಂಬಾ ಧನ್ಯವಾದಗಳು. ಈ ಜೋಡಿಯನ್ನು 24 ಗಂಟೆ ಕಾರ್ಯನಿರ್ವಹಿಸುವ ತನಿಖಾ ಠಾಣೆ ಇದಾಗಿದ್ದು, ಇಲ್ಲಿ ಯಾವುದೇ ಸಹಾಯ ಬಯಸಿ ಬಂದ ಜನರಿಗೆ ಸಹಕಾರ ನೀಡುವ ಕಾರ್ಯ ಮಾಡಬೇಕು. ಅಂತಾರಾಜ್ಯ ಕಳ್ಳರನ್ನ ಸೆರೆ ಹಿಡಿಯಲು ಹಾಗೂ ಮಾದಕ ವಸ್ತುಗಳ ಸಾಗಾಟ ತಡೆಗಟ್ಟಲು ಹಾಗೂ ಅಕ್ರಮ ಸಾಗಾಟಗಳಿಗೆ ಕಡಿವಾಣ ಹಾಕಲು ಸಾರ್ವಜನಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ತನಿಖಾ ಠಾಣೆ ನಿರ್ಮಿಸಲಾಗಿದೆ. ಮುಂದೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಮಾಡಲಾಗುವುದು. ಪುಸ್ತಕಗಳನ್ನ ಇಟ್ಟು ಇಲ್ಲಿ ಜನರಿಗೆ ಕುಳಿತುಕೊಳ್ಳಲು ಅವಕಾಶ ನೀಡಬೇಕು ಮತ್ತು ಪೊಲೀಸ್ ಇಲಾಖೆ ಉತ್ತಮವಾಗಿ ಕೆಲಸ ಮಾಡಬೇಕೆಂದ್ರೆ ಜನರ ಸಹಕಾರ ಅತಿ ಮುಖ್ಯ. ನಿಮ್ಮ ಸಹಕಾರ ನಮಗೆ ಇದ್ದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು ಸಹಕಾರಿಯಾಗುತ್ತದೆ ಎಂದು ಹೇಳಿದ್ರು. ಈ ಜೋಡಾದ ಒಂದು ಗಮಲೆ ಆತರ ಇಂಥ ದೊಡ್ಡ ದೊಡ್ಡ ರವಿ ಬೆಳಗೆರೆ ಅವರು, ಮನೋಹರ್ ಮಾಲ್ಗಾಂವ್ಕರ್ ಸಾಹೇಬರು ಅಥವಾ ತುಂಬಾ ಆರ್ಟಿಸ್ಟ್ ಇಲ್ಲೆಲ್ಲ ಬಂದು ಅವ್ರಿಗೆ ಮನಸ್ಸಿಗೆ ತುಂಬಾ ಬೇಜಾರಾದಾಗ ಇಲ್ಲಿ ಬಂದು ಒಂದು ರಿಫ್ರೆಶ್ ಆಗಿ ಹೋಗ್ತಾರಂತೆ. ಮನುಷ್ಯ ಚೆನ್ನಾಗಿದ್ದಾಗ ಪೊಲೀಸರ ಅವಶ್ಯಕತೆ ಇರಲ್ಲ. ಮನುಷ್ಯ ಯಾವಾಗ ಸ್ವಲ್ಪ ರಾಂಗ್ ಆಗ್ತಾನೋ ಅವಾಗ ಎಲ್ಲ ನಿಯಮಗಳನ್ನ ಮೀರ್ತಾನೆ. ಆ ನಿಯಮ ಮೀರಿದಾಗ ನೋಡಪ್ಪ ನೀನ್ ಹಿಂಗಿರಬಾರ್ದು, ನೀನ್ ಹಿಂಗಿರ್ಬೇಕಂತ ಹೇಳೋದೇ ನಮ್ಮ ಡಿಪಾರ್ಟ್ಮೆಂಟ್. ಹಾಗಾಗಿ ಜನ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಶಾಂತಿಯಿಂದ ಇರ್ಬೇಕಾದ್ರು ಪೊಲೀಸ್ ಇಲಾಖೆ ಫಸ್ಟ್ ಕೆಲಸ. ಹಾಗಾಗಿ ನೀವೆಲ್ಲರೂ ಖುಷಿಯಾಗಿದ್ರೆ ನಿಮ್ ಕೆಲಸಗಳು ಮಾಡ್ಕೊಂಡು ಬೇರೆಯವ್ರಿಗೆ ತೊಂದರೆ ಕೊಡ್ತೀರಾ, ಎಲ್ಲ ಪ್ರಕೃತಿನ ಇಲ್ಲಿರುವಂತ ಜನಗಳನ್ನ ಅವರವ್ರ ಕಸಬುಗಳನ್ನ ಎಲ್ಲರೂ ಗೌರವ ಮಾಡಿ, ಮನುಷ್ಯರನ್ನ ಪ್ರಾಣಿಗಳನ್ನ ಎಲ್ಲರೂ ಗೌರವ ಮಾಡಿ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ರೆ ಯಾವುದೂ ಸಂಘರ್ಷ ಆಗೋದಿಲ್ಲ. ಯಾವಾಗ ನಮ್ದೇ ವೈಯಕ್ತಿಕ ಹಿತಾಸಕ್ತಿಗಳಿಗೆ ನಾವು ಬಲಿಯಾಗ್ತೀವೋ ಅವಾಗೆಲ್ಲ ಸಂಘರ್ಷ ಆಗುತ್ತೆ, ಆಗ ಪೊಲೀಸ್ ಬೇಕಾಗುತ್ತೆ. ಹಾಗಾಗಿ ನಮ್ಮ ಸರ್ಕಾರಿ ಇಲಾಖೆಗಳು ಏನಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಕೆಲಸ, ನಿಮ್ ಇಲಾಖೆಗಳು ನಿಮ್ ಕೆಲಸ ನೀವು ಆರಾಮಾಗಿ ಮಾಡಿದ್ರೆ ನಮ್ಗೆ ಯಾವ್ದು ಕೆಲಸ ಇರಲ್ಲ. ಎಲ್ಲಿ ಸಂಘರ್ಷ ಬರುತ್ತೋ ಅವಾಗ ನಾವು ಬರ್ಬೇಕಾಗುತ್ತೆ. ವೇದಿಕೆಯಲ್ಲಿ ಜಿಲ್ಲಾ ಪೊಲೀಸ್ ಉಪ ಅಧೀಕ್ಷಕರಾದ ಜಿ ಕೃಷ್ಣಮೂರ್ತಿ, ಜೊಯ್ಡಾ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ, ದಾಂಡೇಲಿ ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ, ಜೊಯ್ಡಾ ಸಿಪಿಐ ಚಂದ್ರಶೇಖರ್ ಹರಿಹರ, ರಾಮನಗರ ಪಿಎಸ್ಐ, ಜೊಯ್ಡಾ ಪಿಎಸ್ಐ ಮಹೇಶ್ ಮಾಳಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಂಜಯ್ ಹಣಬರ, ಅಸು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾರ್ವತಿ ಎಂ ಗಾವಡೆ,
ರಾಮನಗರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾಜಿ ಗೋಸಾವಿ, ರಘುವೀರ್ ಸ್ವಾಮಿ ಮೊದಲಾದವರು ಉಪಸ್ಥಿತರಿದ್ದರು. ಅಲ್ಲೇ ಕುತ್ಕೊಂಡು ನೋಡ್ಬೋದು. ಒಳಗೆ ಬರೋದೇ ಬೇಕು. ಮೊಬೈಲೇ ಕೊಟ್ಬಿಡ ಸರ್. ಪರ್ಮನೆಂಟ್ ಚೆಕ್ ಪೋಸ್ಟ್ ಒಂದು ಮೊಬೈಲ್ ಲ್ಯಾಂಡ್ ಲೈನ್ ಒಂದು ದಾಂಡೇಲಿ ಸಬ್ ಡಿವಿಷನ್ ರಾಮನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಈಗ ಅನುಮೋಡ್ ಅಂತ ಇರೋ ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟ್ಗೆ ನಮ್ಮ ಪೊಲೀಸವರು ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಅವರ ಕಷ್ಟವನ್ನು ಅರಿತಂತಹ DSP ದಾಂಡೇಲಿ ಶಿವಾನಂದ್ ಅವರು ಮತ್ತು PSI ಬಸವರಾಜ್ ಮತ್ತು PSI ಮಹಾಂತೇಶ್ ಅವರು ಮತ್ತು CPI ಜೋಡಾ ಚಂದ್ರಶೇಖರ್ ಹರಿಹರ್ ಅವರು ಇವತ್ತು ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಏನು ಪಾಳು ಬಿದ್ದಿತ್ತು ಆ ಜಾಗನ ಸರ್ಕಾರದಿಂದ ನಾವು ತಗೊಂಡು ಇವತ್ತು ಅದನ್ನು ತುಂಬ ರಿನೋವೇಷನ್ ಮಾಡಿ ಮತ್ತು ಇಲ್ಲೊಂದು 30 CCTV ಕ್ಯಾಮೆರಾಗಳು ಹಾಕಿ ಈ ಗೋವಾ ಬಾರ್ಡ್ರ್ ಮತ್ತು ನಮ್ಗೆ ಬರುವಂಥ ಎಲ್ಲ ವೆಹಿಕಲ್ಸ್ನ ಚೆಕ್ ಮಾಡೋದಕ್ಕೆ ಇವತ್ತೊಂದು ತನಿಖಾ ಚೆಕ್ ಪೋಸ್ಟ್ನ ನಾವು ತೆಗೆದಿದ್ದೀವಿ. ಯಾವುದೇ ತುರ್ತು ಸಂದರ್ಭ ಅಥವಾ ಯಾವುದಾದ್ರೂ ನಮ್ಗೆ ಇನ್ಫಾರ್ಮೇಷನ್ ಬಂದರೆ ವೆಹಿಕಲ್ ಅದನ್ನು ತಪಾಸಣೆ ಮಾಡ್ತೀವಿ. ಅದಲ್ಲದೆ ಈ ಚೆಕ್ ಪೋಸ್ಟು ಇಲ್ಲಿ ರಾಮನಗರ ಪೋಸ್ಟ್ ತುಂಬ ದೂರ ಇದೆ. ಇಲ್ಲಿ ಯಾವಾಗಲೂ ಪೊಲೀಸ್ ಇರ್ತಾರೆ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, RT ಅವರು ಇದ್ದಾರೆ, ಇಲ್ಲಿ RTO ಅವರು, ಅವರೆಲ್ಲರ ಜೊತೆ ಕೆಲಸ ಮಾಡ್ತೀವಿ. ಈಗೇನು ಇದನ್ನು ಆ ಚೆಕ್ ಪೋಸ್ಟ್ನ ಪ್ರಾರಂಭ ಮಾಡೋದಕ್ಕೆ ಇಲ್ಲಿರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಮಾನ್ಯ ಶಾಸಕರಾದಂತಹ ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬರು ಒಂದು ಸಪೋರ್ಟಿಂದ ನಾವು ಇದನ್ನು ಇಲ್ಲಿ ಮಾಡಿದ್ದೀವಿ. ಮಾನ್ಯ ಜಿಲ್ಲಾ ಮಂತ್ರಿಗಳು ಸಹ ಇದ್ರ ಬಗ್ಗೆ ತುಂಬ ಮೆಚ್ಚುಗೆಯನ್ನು ಮಾಡಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಎಲ್ಲ ಸಪೋರ್ಟ್ ನೀಡಿದ್ದಾರೆ. ಹಾಗಾಗಿ ಇವತ್ತಿಂದ 24/7 ಇಲ್ಲಿ ಒಂದು ಚೆಕ್ ಪೋಸ್ಟ್ ಇರುತ್ತೆ. ವಾಹನ ತಪಾಸಣೆ ಜೊತೆಗೆ ಈ ಅಕ್ರಮ ಗಾಂಜಾ ಮತ್ತು ಈ ಸಾರಾಯಿ ಇದನ್ನು ತಡೆಯೋದು ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ತಡೆಯೋದಕ್ಕೆ ಇದೊಂದು ಡಿಟರೆಂಟ್ ಪ್ಲೇಸ್ ಆಗುತ್ತೆ. ಅದು ಬಿಟ್ಟು ಇವತ್ತು ನಮ್ಮ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ, ತುಂಬ ಸಂತೋಷ. ಅವರು ಇಲ್ಲಿ ಒಂದು ಲೈಬ್ರರಿನ ಮಾಡೋದಕ್ಕೆ ಮತ್ತು ಒಂದು ಚೇರ್ಸ್ ಎಲ್ಲ ಹಾಕಿ ಯಾರು ಟೂರಿಸ್ಟ್ಗಳು ಯಾರು ಬಂದರೆ ಏನೋ ಇನ್ಫಾರ್ಮೇಷನ್ಗೆ ಟೂರಿಸ್ಟ್ ಇನ್ಫಾರ್ಮೇಷನ್ನ ಸಹ ಇಲ್ಲಿ ತಿಳ್ಕೊಬೋದು. ಅದೇ ರೀತಿ ಒಂದು NH ಅವ್ರ ಜೊತೆ ಮಾತಾಡಿ ಒಂದು ಆಂಬುಲೆನ್ಸ್ನ ಸಹ ನಾವಿಲ್ಲಿ ತಿಳಿಸ್ತಾ ಇದ್ವಿ. ಈ ಹೈವೇನಲ್ಲಿ ಯಾವುದೇ ಆ್ಯಕ್ಸಿಡೆಂಟ್ ಆದರೆ ಇಮಿಡಿಯೇಟ್ಲಿ ಅವ್ರಿಗೊಂದು ಫಸ್ಟ್ ಏಡ್ ಕೊಡೋ ಥರ ಮತ್ತು ಒಂದು ವೈರ್ಲೆಸ್ ಸೆಟ್ಟು ಮತ್ತು ಒಂದು ಟೆಲಿಫೋನ್ ಲೈನೆಲ್ಲ ನಾವು ಹಾಕ್ತಾಯಿದ್ವಿ. ಹಾಗಾಗಿ 24/7 ಎನಿ ಎಮರ್ಜೆನ್ಸಿನಲ್ಲಿ ರಾಮನಗರಕ್ಕೆ ಹೋಗೋದಕ್ಕಿಂತ ಇಲ್ಲಿರೋಂಥ ಜನ ನಮ್ಮ ಚೆಕ್ ಪೋಸ್ಟ್ಗೆ ಅವರು ಬರ್ಬೋದು, ಮಾಹಿತಿಯನ್ನು ಅವರು ಹಂಚ್ಕೋಬೋದು. ಇವತ್ತು ಸಾರ್ವಜನಿಕರ ಒಂದು ಸಹಾಯದಿಂದ ಮತ್ತು ಇಲ್ಲಿರುವಂತಹ PSI ಅವರು ಮಹಾಂತೇಶ್ ಮತ್ತು ಇಂದಿನ PSI ಬಸವರಾಜ್ ಒಂದು ಕಾರ್ಯಕ್ಷಮತೆಯಿಂದ ಇವತ್ತು ಚೆಕ್ ಪೋಸ್ಟ್ ಆಗಿದೆ. ಇವತ್ತಿನ ಕೆಲಸ ಸ್ಟಾರ್ಟ್ ಆಗುತ್ತೆ. ಈ ಭಾಗದ ಜನಕ್ಕೆ ಸುರಕ್ಷಿತ ದೃಷ್ಟಿಯಿಂದ ಈ ಚೆಕ್ ಪೋಸ್ಟ್ ಒಳ್ಳೆಯದಾಗಲಿ ಮತ್ತು ನಮ್ಮ ರಾಜ್ಯಕ್ಕೆ ಪ್ರವೇಶಿಸುವ ಹೊರ ರಾಜ್ಯದ ಯಾವುದೇ ವೆಹಿಕಲ್ಸ್ನ ಎನಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ತಡೆಯೋ ಥರ ಈ ಚೆಕ್ ಪೋಸ್ಟ್ ಕೆಲಸ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ಜೊಯ್ಡಾ ತಾಲೂಕಿನಲ್ಲಿ SSLC ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನಾಗರಿಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಇವರು ಸಹಿನಾ ಮೊಹಮ್ಮದ್ ಜಾಫರ್ ಮುಟ್ಟಣ್ಣನವರ್ 95% ಅಂಕವನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿನಿ. ಮೂರನೆಯವರು ಸಮೀಕ್ಷಾ ಸಂದೀಪ್ ಸಣ್ಣಕ್ಕಿ ರಾಮನಗರ 95% ಅಂಕವನ್ನು ಗಳಿಸಿರ್ತಕ್ಕಂಥ ರಾಣಿ ಚೆನ್ನಮ್ಮ ವಸತಿ ನಿಲಯ ರಾಮನಗರದ ವಿದ್ಯಾರ್ಥಿನಿ. ನಾಲ್ಕನೆಯವರು ಆರ್ಯ ಪ್ರಭಾಕರ್ ಗೌಡ ರಾಮನಗರ 88% ಅಂಕವನ್ನು ಗಳಿಸಿರ್ತಕ್ಕಂಥ ಮೌಂಟ್ ಕಾರ್ವೆಲ್ ಶಾಲೆಯ ವಿದ್ಯಾರ್ಥಿನಿ. CBSE ವಿಭಾಗದಲ್ಲಿ ಈ ಒಂದು ಅಂಕವನ್ನು ಗಳಿಸಿದ್ದಾರೆ. ಆಗೋದಕ್ಕೆ ತಮ್ಮ ಅವಶ್ಯಕತೆ ಖಂಡಿತ ಉತ್ತರ ಕನ್ನಡ ಜಿಲ್ಲೆಗೆ ಇದೆ ಎನ್ನುವಂತಹ ಪ್ರೀತಿಯ ಕಳಕಳಿಯೊಂದಿಗೆ ತಮ್ಮನ್ನ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಗ್ತಾ ಇದೆ. ಈ ಕಡೆ ಬನ್ನಿ, ನೋಡಲ್ಲಿ ಸೀಟ್ ಇದೆಲ್ಲ ಕೂತ್ಕೊಳ್ಳಿ. ಗುಡ್. ಮಳೆ ಬರೋ ಸೂಚನೆ ಇದೆ ಅಲ್ಲ ಸರ್? ಹೊನ್ನಾವರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ರಸ್ತೆಯ ಅಂಚಿಗೆ ಖಾಸಗಿ ಕಂಪನಿಯವರ OFC ಕೇಬಲ್ ಕೆಲಸದಿಂದಾಗಿ ವಾಹನ ಸವಾರರು ಪಡಬಾರದ ಕಷ್ಟ ಪಡುವಂತಾಗಿದೆ. ರಸ್ತೆ ಅಂಚಿನ ಅಂಗಡಿ ಮನೆಯವರಿಗೆ ಧೂಳಿನ ಅಭಿಷೇಕದಲ್ಲಿ ಮಿಂದೇಳುವ ಪರಿಸ್ಥಿತಿ ಉಂಟಾಗಿದೆ. ಕೆಲವು ದಿನಗಳಿಂದ ಖಾಸಗಿ ಕಂಪನಿಯವರು OFC ಕೇಬಲ್ ಅಳವಡಿಸಲು ರಸ್ತೆ ಅಂಚಿಗೆ ಹೊಂಡ ತೆಗೆದು ಸರಿಯಾಗಿ ಮಣ್ಣು ಮುಚ್ಚದೆ ಹಾಗೆ ಹೋಗುತ್ತಿದ್ದಾರೆ. ಹುಲಿಯಪ್ಪನ ಕಟ್ಟೆಯಿಂದ ಕವಲಕ್ಕಿ ಹಡಿನ್ಬಾಳ ಸಮೀಪದ ತನಕ ಮಣ್ಣು ತೆಗೆದಿದ್ದು ಕೆಲವು ಕಡೆ ರಸ್ತೆ ಅಂಚಿಗೆ ಮಣ್ಣಿನ ದಿಬ್ಬದ ಹಾಗೆ ರಾಶಿ ಬಿದ್ದಿದೆ. ಆಗಾಗ ಬೀಳುವ ಮಳೆಗೆ ಬೈಕ್ ಸವಾರರು ನಿಯಂತ್ರಣ ತಪ್ಪಿ ಬೀಳುತ್ತಿದ್ದಾರೆ. ಪ್ರತಿ ವರ್ಷ ಹೆದ್ದಾರಿಯುದ್ದಕ್ಕೂ ರಸ್ತೆ ಪಕ್ಕ ಕೇಬಲ್ ಮತ್ತು
ನೀರಿನ ಸರಬರಾಜಿಗೆ ಅಗೆದಲ್ಲೇ ಅಗೆಯುತ್ತಿದ್ದಾರೆ. ರಸ್ತೆ ಅಂಚಿನ ಗುಡ್ಡದ ಕೆಳಗೆ ಮಣ್ಣು ತೆಗೆದಿದ್ದು ಮೇಲಿನ ಗುಡ್ಡ ಕುಸಿತವಾಗುವ ಭೀತಿಯೂ ಕೆಲವು ಕಡೆ ಇದೆ. ಜನವಸತಿ ಇರುವ ಅನೇಕ ಕಡೆ ಮಣ್ಣು ತೆಗೆದಲ್ಲಿ ಸರಿಯಾಗಿ ಸಮತಟ್ಟು ಮಾಡದೇ ಇರುವುದರಿಂದ ಜನ ವಾಹನ ಹತ್ತಿ ಇಳಿಯಲು, ಓಡಾಟಲು ಪರದಾಟ ಮಾಡಬೇಕಾಗಿದೆ. ಸಂಬಂಧಪಟ್ಟ ಇಲಾಖೆಯವರು ಕೆಲಸ ಮುಗಿದ ಮೇಲೆ ಸರಿಯಾಗಿ ಪರಿಶೀಲನೆ ಮಾಡುತ್ತಿಲ್ಲವೇ ಎನ್ನುವ ಪ್ರಶ್ನೆ ಜನರು ಇರಿಸುತ್ತಿದ್ದಾರೆ. ಅವರು ರಸ್ತೆ ಸೈಡ್ ಮಣ್ಣು ಹಾಕಿದ್ದಾರೆ. ಅದರಿಂದ ಜನರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ರಸ್ತೆಯಲ್ಲಿ ಮಣ್ಣು ಬಿದ್ದದಿಂದ ವಾಹನ ಸವಾರಿ ತುಂಬ ತೊಂದರೆ ಆಗ್ತಾ ಇದೆ. ಈಗಾಗಲೇ 5-6 ಜನ ಬಿದ್ದು ಕೈ ಕಾಲಿಗೆ ಪೆಟ್ಟು ಮಾಡ್ಕೊಂಡಿದ್ದಾರೆ. ಇದನ್ನು ನೀವು ಆದಷ್ಟು ಬೇಗ ರಸ್ತೆ ಸರಿಯಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡ್ರೆ ಮಾಡಿಕೊಡ್ತಾ ಇಲ್ಲ ಅವರು. ಅದಕ್ಕಾಗಿ ನೀವು ಮುಂದಿನ ಕ್ರಮವನ್ನು ತಗೊಳ್ಬೇಕಾಗ್ತದೆ. ಇಲ್ಲ ಅದನ್ನು ನಾವು ಸಾರ್ವಜನಿಕರೆಲ್ಲ ಸೇರಿ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಷ್ಟೇ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ,
ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.